ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸುಮಗಿರಿ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಕೊಚ್ಚಿಗೆ ಅಕ್ಕಿ ಲಡ್ಡು ಮಾಡ್ತಾ ಇದ್ದೇನೆ. ಬಾಯ್ಲ್ಡ್ ರೈಸ್ದು ಲಡ್ಡು ತುಂಬಾ ರುಚಿಯಾಗಿರುತ್ತೆ ಹಾಗೂ ಹೆಲ್ದಿ ಕೂಡ ಹೌದು. ಬನ್ನಿ ಹಾಗಿದ್ರೆ ರೆಸಿಪಿನ ಶುರು ಮಾಡುವ. ಮೊದಲಿಗೆ ನಾನಿಲ್ಲಿ 1 ಲೋಟದಷ್ಟು ಕುಚ್ಚಲಕ್ಕಿಯನ್ನು ತಗೊಂಡಿದ್ದೀನಿ. ಅಕ್ಕಿಯನ್ನು ಈಗ ಹುರ್ಕೊಳ್ಬೇಕು. ಒಂದು ಬಾಣಲೆಯನ್ನು ಕಾಯಿಸ್ಕೊಂಡು ಅದಕ್ಕೀಗ ಅಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಅಕ್ಕಿನ ಹುರಿತಾ ಇದ್ದೀನಿ. ಇವಾಗ ಅಕ್ಕಿ ಸಿಡಿಬೇಕು. ಹೈ ಫ್ಲೇಮಲ್ಲಿ ಇಟ್ಟು ಹುರ್ಕೊಳ್ಬೇಕು. ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇರಬೇಕು, ಪೂರ್ತಿ ಫ್ರೈ ಆಗುವ ತನಕ. ನೋಡಿ, ಇಲ್ಲಿ ಅಕ್ಕಿ ಈಗ ಚಟಪಟ ಅಂತ ಸೌಂಡ್ ಬರ್ತಾ ಇದೆ. ಹೈ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದರೆ ಅಕ್ಕಿ ಸಿಡಿದು ದೊಡ್ಡದಾಗುತ್ತೆ. ನೋಡಿ, ಇದೀಗ ಫ್ರೈ ಆಗ್ತಾ ಇದೆ, ಆಲ್ಮೋಸ್ಟ್ ಆಗಿದೆ. ಗ್ಯಾಸನ್ನು ಆಫ್ ಮಾಡ್ತೀನಿ. ಅಕ್ಕಿ ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನೀಗ ಒಂದು ಬಟ್ಲಿಗೆ ಹಾಕ್ಕೊಳ್ತೀನಿ. ತುಂಬ ಬಿಸಿ ಇದೆ, ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳುವ. ಒಂದು ಬಾಣಲೆಯನ್ನು ತೆಗೆದುಕೊಂಡು 1 ಕಪ್ ಅಷ್ಟು ಬೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ಪಾಕ ಮಾಡ್ಕೊಳ್ತೀನಿ. ಬೆಲ್ಲ ಪೂರ್ತಿಯಾಗಿ ಕರಗಿದೆ, ಪಾಕ ಆಗಿದೆ. ಇದಕ್ಕೀಗ ನಾನು 1 ಕಪ್ ಅಷ್ಟು ತೆಂಗಿನ ತುರಿಯನ್ನು ಸೇರಿಸ್ತೀನಿ. ಬೆಲ್ಲದ ಪಾಕಕ್ಕೆ ಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಇಲ್ಲೀಗ ಹುರಿದಿಟ್ಕೊಂಡಿರೋ ಕುಚ್ಚಲಕ್ಕಿ ತಣ್ಣಗಾಗಿದೆ. ಈಗ ಮಿಕ್ಸಿಗೆ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ಳುವ. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ಪುಡಿ ಮಾಡ್ಕೊಳ್ಬೇಕು. ನೋಡಿ, ಕರೆಕ್ಟಾಗಿ ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನೀಗ ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ಬೆಲ್ಲ ಮತ್ತು ಕಾಯಿ ತುರಿಗೆ ಈಗ ಅಕ್ಕಿ ಪುಡಿಯನ್ನು ಸೇರಿಸ್ಕೊತೀನಿ. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಉಂಡೆ ಕಟ್ಕೋತೀನಿ. ಇದಕ್ಕೆ ನೀವು ತುಪ್ಪವನ್ನು ಸೇರಿಸ್ಕೊಳ್ಬೋದು, ನೀರನ್ನು ಹಾಕಬಾರ್ದು. ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಬೇರೆ ಏನು ಐಟಮ್ ಸೇರಿಸ್ಕೊಳ್ಳುವಂತಿಲ್ಲ, ಕಾಯಿಯಲ್ಲಿರುವ ನೀರಿನ ಅಂಶವೇ ಸಾಕಾಗುತ್ತೆ ಉಂಡೆ ಕಟ್ಟಲಿಕ್ಕೆ. ಈಗ ಉಂಡೆಯನ್ನು ಕಟ್ಕೋತೀನಿ. ನಿಮಗೆ ಯಾವ ಸೈಜ್ಗೆ ಉಂಡೆ ಬೇಕೋ ಆ ಸೈಜ್ಗೆ ಉಂಡೆಗಳನ್ನು ಕಟ್ಕೋಬೇಕು. ನೋಡಿ, ಎಷ್ಟು ನೀಟಾಗಿ ಉಂಡೆಯನ್ನು ಕಟ್ಕೊಂಡಿದ್ದೀನಿ. ಎಲ್ಲವನ್ನು ಈಗ ಉಂಡೆ ಕಟ್ಕೊಂಡು ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೀನಿ. ನೋಡಿ, ಲಡ್ಡು ರೆಡಿಯಾಗಿದೆ, ತುಂಬಾ ಚೆನ್ನಾಗಿದೆ. ಕೊಚ್ಚಿಗೆ ಅಕ್ಕಿಯಿಂದ ಲಡ್ಡುನ ಯಾವ ಥರ ಮಾಡಿದ್ರೆ ಅಂತ ನೋಡಿದ್ರಲ್ಲ, ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.